ಕರಾವಳಿ ಬೆಟ್ಟದ ಕಾಡುಗಳ ಮಧ್ಯೆ ಒಂದು ಹಳ್ಳಿ ಇದೆ. ಆ ಹಳ್ಳಿಯ ಹೆಸರು ಕುಳ್ಳಗುಡ್ಡೆ. ಹೆಚ್ಚು ಜನರಿಗೆ ಇದರ ಬಗ್ಗೆ ಗೊತ್ತಿಲ್ಲ. ಗೂಗಲ್ ಮ್ಯಾಪ್ ನಲ್ಲೂ ಕಾಣಿಸಲ್ಲ. ಆದರೆ ಬ್ರಿಟಿಷ್ ದಾಖಲೆಗಳಲ್ಲಿ ಒಂದು ಲೈನ್ ಮಾತ್ರ ಇದೆ. 1901ರಲ್ಲಿ ಕಾಲ ನಿಂತು ಹೋದ ಹಳ್ಳಿ ಅಂತ. ಅಂದ್ರೆ ಏನೋ ಆ ದಿನ 1901ರಲ್ಲಿ ಆಗಸ್ಟ್ 12ರಂದು ಅಲ್ಲಿ ಏನೋ ಒಂದು ಘಟನೆ ನಡೀತು. ಅದು ಸಾಮಾನ್ಯ ಘಟನೆಯಲ್ಲ. ಸಮಯವೇ ನಿಂತು ಹೋದ ಕ್ಷಣ ಅಂದ್ರೆ ತಪ್ಪಾಗಲಾರದು. ಅದರ ನಂತರ ಯಾರು ಅಲ್ಲಿಗೆ ಹೋಗಲಿಲ್ಲ. ಮತ್ತೆ ಹೋದವರು ಹಿಂತಿರುಗಲೇ ಇಲ್ಲ. ಒಂದು ರಿಸರ್ಚ್ ಟೀಮ್ ಮಂಗಳೂರು ಯೂನಿವರ್ಸಿಟಿಯಿಂದ ಬಂದಿದ್ದರು. ಪ್ರೊಫೆಸರ್ ರವಿ ಮತ್ತೆ ಅವರ 3 ವಿದ್ಯಾರ್ಥಿಗಳು, ಅಂಕಿತಾ, ಶಶಾಂಕ್, ದೀಪ್ತಿ. ಅವರ ರಿಸರ್ಚ್ ಟಾಪಿಕ್ ಏನಂದ್ರೆ ಜನರು ಮರೆತ ಹಳ್ಳಿಗಳು, ಯಾರು ಭೇಟಿ ಕೊಡದ ಪ್ರದೇಶಗಳ ಬಗ್ಗೆ ರಿಸರ್ಚ್ ಮಾಡ್ತಿರ್ತಾರೆ. ಅವರ ಜೀಪು ಕಾಡಿನೊಳಗೆ ನಿಧಾನವಾಗಿ ಹೋಗುತ್ತಿತ್ತು. ರಸ್ತೆ ಚಿಕ್ಕದಾಗಿದೆ. ಮರಗಳು ಚಾವಣಿಗಳಂತೆ ಮುಟ್ಟು ನಿಂತಿವೆ. GPS ಸಿಗ್ನಲ್ ಕೂಡ ಹೋಗಿಬಿಟ್ಟಿತು. ಪ್ರೊಫೆಸರ್ ಕಾಮ್ ಆಗಿ ಹೇಳ್ತಾನೆ, ನಾವು ಆಧುನಿಕ ಕಾಲದ ಅಸ್ತಿತ್ವದಲ್ಲಿ ಇಲ್ಲದ ಪ್ರದೇಶವನ್ನ ಪ್ರವೇಶಿಸುತ್ತಿದ್ದೇವೆ ಅಂತ ಪ್ರೊಫೆಸರ್ ಕಾಮ್ ಆಗಿ ಹೇಳ್ತಾನೆ. ಅವರು ತಲುಪಿದ್ದು ಒಂದು ಮರದ ಗೇಟ್ ಬಳಿ. ಆ ಗೇಟ್ ಮೇಲೆ ಹಳೆಯ ಕನ್ನಡದಲ್ಲಿ ಬರೆಯಿತ್ತು, ಕುಳಗುಡ್ಡೆ ಕಾಲದ ದೇವರ ಹಳ್ಳಿ ಅಂತ. ಜೀಪ್ ಒಳಗಿಂದ ಎಲ್ಲರೂ ಲಿಟರ್ಲಿ ಬ್ರೀತ್ ಹಿಡಿದಿದ್ದರು. ಹಳ್ಳಿಯೊಳಗೆ ಸಂಪೂರ್ಣ ಮೌನವಾಗಿತ್ತು. ದಟ್ಟಣೆಯ ಶಬ್ದವಿಲ್ಲ, ಜನರೇಟರ್ ನ ಶಬ್ದವೂ ಇಲ್ಲ. ಕೇವಲ ಚಿಟ್ಟೆಗಳ ಶಬ್ದ ಮತ್ತು ದೂರದ ಗಂಟೆ ಧ್ವನಿ. ಹಳ್ಳಿಯೊಳಗೆ ಕಾಲ ನಿಂತಂಗಿತ್ತು. ಜನರು ಇದ್ದರು, ಆದರೆ ಅವರ ವೇಷಭೂಷಣ, ಮಾತನಾಡೋ ರೀತಿಯೇ ಬೇರೆ. ಎಲ್ಲರೂ ಟ್ರೆಡಿಷನಲ್ ಬಟ್ಟೆಗಳಲ್ಲಿ ಇದ್ದರು. ಮಣ್ಣಿನ ದೀಪಗಳು ಇದ್ದವು. ಯಾವುದೇ ಕರೆಂಟ್ ಇರಲಿಲ್ಲ. ಹಳ್ಳಿಯ ಮಧ್ಯದಲ್ಲಿ ಒಂದು ದೊಡ್ಡ ಗಡಿಯಾರ ನಿಂತಿತ್ತು. ಅದರ ಸೂಚಿಗಳು 1901 ಆಗಸ್ಟ್ 11ರಲ್ಲಿ ರಾತ್ರಿ 8:45 ನಿಂತಿದ್ದವು. ಶಶಾಂಕ್ ಹಾಸ್ಯವಾಗಿ ಹೇಳ್ತಾನೆ, ಬಹುಶಃ ಸಿಂಬಾಲಿಕ್ ಕ್ಲಾಕ್ ಆಗಿರಬಹುದು ಅಂತಾನೆ. ಪ್ರೊಫೆಸರ್ ಕಣ್ಣು ಆ ಗಡಿಯಾರದ ಕಡೆ ಹೋಗುತ್ತೆ. ಬಹುಶಃ ಆ ಹಳ್ಳಿ ಆ ಕ್ಷಣವನ್ನ ಎಂದಿಗೂ ಮೀರಿ ಚಲಿಸದಿರಬಹುದು ಅಂತ ಹೇಳ್ತಾನೆ. ಆ ರಾತ್ರಿ ಎಲ್ಲರೂ ಹಳ್ಳಿಯ ಚಿಕ್ಕ ಮನೆಗಳಲ್ಲಿ ರೆಸ್ಟ್ ಮಾಡ್ತಾರೆ. ಬಾಗಿಲು ಹೊರಗೆ ಮಳೆ ಸುರಿಯುತ್ತಿತ್ತು. ಹತ್ತಿರದ ಟೆಂಪಲ್ ನಿಂದ ಗಂಟೆ ಧ್ವನಿ ಕೇಳಿಬರುತ್ತದೆ. ಮಧ್ಯರಾತ್ರಿ ಶಶಾಂಕ್ ಕ್ಯೂರಿಯಾಸಿಟಿಯಿಂದ ತಾಳಲಿಲ್ಲ. ಅವನು ಕ್ಯಾಮರಾ ತೆಗೆದುಕೊಂಡು ಹೊರ ಹೋದ. ಗಡಿಯಾರದ ಸುತ್ತ ದಿಕ್ಸೂಚಿ ಪರೀಕ್ಷೆ ಮಾಡ್ತಿದ್ದ. ಆಗಲೇ ಸೂಜಿ ಸುತ್ತಿಕೊಂಡು ನಿಂತಿತ್ತು. ಡೈರೆಕ್ಷನ್ ಎಲ್ಲ ಬದಲಾಯಿತು. ಹಠಾತ್ ಒಂದು ಬೆಳಕು. ಅವನು ಆ ಬೆಳಕಿಗೆ ಕಣ್ಣನ್ನ ಮುಚ್ಚುತ್ತಾನೆ. ಅದರ ಲೆನ್ಸ್ ಒಳಗೆ ಒಂದು ಕ್ಯಾಪ್ಚರ್ ಆಗಿತ್ತು. ಒಂದು ಶ್ಯಾಡೋ, ಯಾರದೋ ಹಳೆಯ ಬಟ್ಟೆ ಧರಿಸಿ ವ್ಯಕ್ತಿಯ ರೂಪವೇಶ ಅವನಿಗೆ ಕಾಣುತ್ತೆ. ಅವನು ಭಯದಿಂದ ಮತ್ತೆ ಆ ಮನೆಯೊಳಗೆ ಹೋಗ್ತಾನೆ. ಬೆಳಗ್ಗೆ ಎಲ್ಲರೂ ಎದ್ದಾಗ ಗಡಿಯಾರ ನೋಡ್ತಾರೆ. ಆ ದಿನ ಸೂಜಿಗಳು ಬದಲಾಗಿದ್ದವು. ಇನ್ನು 8:45 ಅಲ್ಲ, 9:15 ತೋರಿಸುತ್ತಿತ್ತು. ಪ್ರೊಫೆಸರ್ ಸ್ಟನ್ ಆಗಿ, ಯಾರು ಅದನ್ನ ಮುಟ್ಟಲಿಲ್ಲ. ಆದರೆ ಸಮಯ ಸರಿದಿದೆಯೇ ಅಂತ ಹೇಳ್ತಾನೆ. ವಿಲೇಜರ್ಸ್ ಎಲ್ಲರೂ ನಾರ್ಮಲ್ ಆಗಿದ್ದರು. ಯಾರು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ಲಿಲ್ಲ. ಅವರ ಕಾಮ್ನೆಸ್ ಇನ್ನೂ ಹೆಚ್ಚು ಕ್ರೀಪಿ ಆಗಿತ್ತು. ಅನಿತಾ ಡೈರಿ ತೆಗೆದು ನಿನ್ನೆ ಬರೆದ ನೋಟ್ಸ್ ಅನ್ನ ನೋಡ್ತಾಳೆ. ಆ ನೋಟ್ಸ್ ಅಲ್ಲಿ ಸಂಪೂರ್ಣ ಖಾಲಿ, ಬಹುಶಃ ವ್ಯಾನಿಸ್ ಆಗಿತ್ತು ಅನ್ಸುತ್ತೆ. ಅವಳ ಕಂಠ ಗಟ್ಟಿಯಾಗಿ, ಸರ್, ಇದು ಖಾಲಿಯಾಗಿದೆ ಅಂತಾಳೆ. ಪ್ರೊಫೆಸರ್ ನಿಧಾನವಾಗಿ ಹೇಳ್ತಾರೆ, ಈ ಸ್ಥಳವು ತನ್ನನ್ನು ತಾನೇ ಮರುಹೊಂದಿಸುತ್ತದೆ. ನೆನಪುಗಳು ಸಹ ಇಲ್ಲಿ ಉಳಿಯಲು ಸಾಧ್ಯವಿಲ್ಲ ಅಂತಾನೆ. ಅವರು ಕೆಲವು ವಿಲೇಜರ್ಸ್ ಜೊತೆ ಮಾತನಾಡಲು ಯತ್ನಿಸ್ತಾರೆ. ಒಬ್ಬ ಹಿರಿಯ ಮುಂದೆ ಬಂದನು. ಕಣ್ಣಲ್ಲಿ ಕಣ್ಣೀರು, ಮುಖದಲ್ಲಿ ಭಯ. ಅವನು ಹೇಳ್ತಾನೆ, ಇಲ್ಲಿ ಕಾಲ ಸಿಕ್ಕಿ ಹಾಕಿಕೊಂಡಿದೆ. ನಾವು ಹೊರ ಬರಲಾರೆವು. ಇಲ್ಲಿ ಬಂದವರು ತಮ್ಮ ಹಳೆಯ ನೆನಪನ್ನ ಮರೆಯುತ್ತಾರೆ ಅಂತಾನೆ. ಪ್ರೊಫೆಸರ್ ಕೇಳ್ತಾರೆ, ಆ ಕ್ಲಾಕ್, ಅದರ ಮೀನಿಂಗ್ ಏನು ಅಂತ. ಅವಳು ನಿಧಾನವಾಗಿ ಹೇಳ್ತಾಳೆ, ಅದು ದೇವರ ಕಾಲ. ಅದಾದ ಮೇಲೆ ಕಾಲ ನಿಂತು ಹೋಗಿದೆ ಅಂತಾಳೆ. ಆ ರಾತ್ರಿ ಶಶಾಂಕ್ ಮತ್ತೆ ಹೊರ ಹೋದ. ಮತ್ತೆ ಅವನು ಒಳಗೆ ಬರಲೇ ಇಲ್ಲ. ಅವನ ಬ್ಯಾಗ್, ನೋಟ್ಬುಕ್ ಎಲ್ಲ ಸಿಕ್ಕಿತು, ಆದರೆ ಆತ ಮಾತ್ರ ಕಾಣಿಸ್ಲಿಲ್ಲ. ಕ್ಯಾಮರಾ ರೆಕಾರ್ಡ್ ನೋಡಿದಾಗ ಟೈಮ್ ಸ್ಕಿಪ್ ಆಗಿದೆ. ಫ್ರೇಮ್ಸ್ ಎರೇಜ್ ಆಗಿದ್ದವು. 10 ನಿಮಿಷಗಳ ವಿಡಿಯೋ ಮಧ್ಯೆ ಬ್ಲಾಂಕ್ ವೈಟ್ ಲೈಟಿಂಗ್ ಮಾತ್ರ ಇತ್ತು. ಪ್ರೊಫೆಸರ್ ನಡುಕದಲ್ಲಿ ಹೇಳ್ತಾನೆ, ಅವನು ಕಾಣಿಯಾಗಿಲ್ಲ. ಇನ್ನೊಂದು ಕ್ಷಣದಲ್ಲಿ ಅವನು ಕಳೆದು ಹೋಗಿದ್ದಾನೆ ಅಂತಾನೆ. ಅನಿತಾ ಕಣ್ಣೀರು ಹಾಕುತ್ತಾಳೆ. ದೀಪ್ತಿ ಭಯದಿಂದ ಡೈರಿ ಮುಚ್ಚಿ ಹೇಳ್ತಾಳೆ, ಹೊರಡೋಣ ಸಾರ್ ಅಂತಾಳೆ.
ಆದರೆ ಪ್ರೊಫೆಸರ್ ಕಾಮ್ ಆಗಿ ನೋಡುತ್ತಾ ಹೇಳ್ತಾನೆ, ಮೊದಲು ಏನಾಗುತ್ತಿದೆ ಅಂತ ನಾವು ತಿಳಿದುಕೊಳ್ಳಬೇಕು ಅಂತಾನೆ. ಹಳ್ಳಿಯ ಹೊರಗೆ ಒಂದು ಕೆರೆ ಇತ್ತು, ಸಂಪೂರ್ಣವಾಗಿ ನಿಶ್ಚಲವಾಗಿತ್ತು. ವಿಲೇಜರ್ಸ್ ಅದನ್ನ ಕಾಲದ ಕೆರೆ ಅಂತ ಕರೀತಿದ್ದರು. ಪ್ರೊಫೆಸರ್ ಟೆಸ್ಟ್ ಮಾಡಲು ಕೋಲು ಹಾಕ್ತಾನೆ. ಕೋಲು ಕಣ್ಮರೆಯಾಗುತ್ತದೆ. ಫ್ಲಾಶ್ ಇಲ್ಲ, ಯಾವುದೇ ಅಲೆಗಳು ಇಲ್ಲ. ಈಗಷ್ಟೇ ಹಾಕಿದ್ದ ಕೋಲು ಕಣ್ಮರೆಯಾಗಿತ್ತು. ಆ ರಾತ್ರಿ ದೀಪ್ತಿ ಡೈರಿ ಬರೆಯುತ್ತಿದ್ದಳು. ಇದು ಟೈಮ್ ಲೂಪ್ ವಿದ್ಯಮಾನವಾಗಿರಬಹುದು ಅಂತ. ಆ ಕ್ಷಣದಲ್ಲಿ ಅವಳು ಕುಳಿತಿದ್ದ ಚೇರ್ ಇಂದ ಅವಳು ಮಾಯ ಆಗುತ್ತಾಳೆ. ಅವಳು ಸಹ ಕಾಣಿಸ್ಲಿಲ್ಲ. ಆಗ ಪ್ರೊಫೆಸರ್ ರೆಕಾರ್ಡಿಂಗ್ ರೀಪ್ಲೇ ಮಾಡಿದಾಗ 7 ನಿಮಿಷದ ವಿಡಿಯೋ ಡಿಲೀಟ್ ಆಗಿತ್ತು. ಮಾರ್ನಿಂಗ್ ಓನ್ಲಿ ಪ್ರೊಫೆಸರ್ ಮತ್ತೆ ಅನಿತಾ ಉಳಿದಿದ್ದರು. ಹಳ್ಳಿಯ ಹಿರಿಯರು ಹೇಳಿದರು, ನೀವು ಹೊರ ಹೋದರೆ ನಿಮ್ಮ ಕಾಲದಲ್ಲಿ ಶತಮಾನಗಳು ಕಳೆಯುತ್ತವೆ ಅಂತ. ಪ್ರೊಫೆಸರ್ ಹೇಳ್ತಾನೆ, ಆದ್ರೂ ಹೋಗಬೇಕು, ಇಲ್ಲಿ ಉಳಿದರೆ ನಾವು ನಶಿಸುತ್ತೇವೆ ಅಂತಾನೆ. ಅವರು ಜೀಪ್ಗೆ ಕೂತು ಹೊರಟರು. ಮಧ್ಯದ ರಸ್ತೆಯಲ್ಲಿ ಮಂಜು ದಟ್ಟವಾಗಿತ್ತು. ಮುಂದೆ ಏನು ಕಾಣಿಸ್ತಿರ್ಲಿಲ್ಲ. ಜೀಪ್ ಹೆಡ್ಲೈನ್ಸ್ ಮಂಜಿನಿಂದ ಮುಚ್ಚಿದವು. ಹಠಾತ್ ಒಂದು ಸೈಲೆನ್ಸ್. ಇಂಜಿನ್ ಸ್ಟಾಪ್ ಆಗುತ್ತೆ. ಅವರು ಕಣ್ಣು ಮುಚ್ಚಿ ಕಣ್ಣು ತೆರೆಯುವಷ್ಟರಲ್ಲಿ ಹೊಸ ರಸ್ತೆ, ಹೊಸ ಸೈನ್ ಬೋರ್ಡ್ಸ್. ಫೋನ್ ನಲ್ಲಿ ನೆಟ್ವರ್ಕ್ ಬಂದಿದೆ. ಫೋನ್ ಡೇಟಾ ತೋರಿಸ್ತಿದೆ. ಅವರು ಶಾಕ್ ಆಗಿ, ನಾವು ಒಂದು ರಾತ್ರಿ ಮಾತ್ರ ಕಳೆಯಿದೆವು, ಆದರೆ ನಿಜವಾದ ಸಮಯದಲ್ಲಿ 124 ವರ್ಷ ಕಳೆದಿತ್ತು ಅಂತ ಹೇಳ್ತಾರೆ. ಟಿವಿ 9 ನಲ್ಲಿ ಸುದ್ದಿ ಬರುತ್ತೆ, ಕುಳ್ಳಗುಡ್ಡೆ ಎಂಬ ಗ್ರಾಮವು 124 ವರ್ಷಗಳ ನಂತರ ಮತ್ತೆ ಕಾಣಿಸಿಕೊಂಡಿದೆ. ಅದರ ಮೂಲ ಜನರ ಕುರುಹುಗಳು ಕಂಡು ಬಂದಿಲ್ಲ ಅಂತ ಟಿವಿ 9 ನಲ್ಲಿ ಅನೌನ್ಸ್ ಆಗುತ್ತೆ. ಪ್ರೊಫೆಸರ್ ಸೈಲೆಂಟ್ ಆಗಿ ನೋಟ್ಸ್ ತೆರೆದು ನೋಡಿದರೂ ಖಾಲಿ ಪುಟಗಳು ಮಾತ್ರ ಇದ್ದವು. ಅನಿತಾ ಮನೆಯಲ್ಲಿ ಕುಳಿತು ಡೈರಿ ನೋಡ್ತಿದ್ಲು. ಒಂದು ಸೆಂಟೆನ್ಸ್ ಮಾತ್ರ ಉಳಿದಿತ್ತು, ಸಮಯ ಮರೆಯುವುದಿಲ್ಲ, ಅದು ಕಾಯುತ್ತದೆ ಅಂತ ಇರುತ್ತೆ. ಕಿಟಕಿಯ ಹೊರಗೆ ಮಂಜು ನಿಧಾನವಾಗಿ ಹರಡುತ್ತಿತ್ತು. ಮಿರರ್ ನಲ್ಲಿ ಅವಳ ರಿಫ್ಲೆಕ್ಷನ್ ಬ್ಲಿಂಕ್ ಮಾಡಲಿಲ್ಲ. ಹಿಂದೆ ಶಶಾಂಕ್ನ ಶ್ಯಾಡೋ ಇತ್ತು. ಕಾಲ ಎಂದಿಗೂ ಮುಗಿಯೋದಿಲ್ಲ, ಅದು ಕೇವಲ ಮರಿಗಳಿಸುತ್ತೆ ಮುಂದಿನ ಯಾಂತ್ರಿಕನಿಗಾಗಿ.